ನೀವೇ ಮಾಡ್ಬೇಕು. ನೀನು ಜಾಗ ಬಿಡಿ, ಸ್ವಲ್ಪ ಹಿಂಗೆ ಇದ್ರು ಒಳ್ಳೇದವ್ರಿ ಪಾಪ. ಹೇಳಿ ಹಂಗೆ ಮಾತಾಡಿ, ಏನಾಯ್ತು ಅಂತ ಹಂಗೆ ಹೇಳಿ. ಸ್ಕೂಲಲ್ಲಿ ಇರ್ತಿರೋಂಥ ಗಾಡಿಗೆ ಬಂದು ಹತ್ತಿದೆ ಅಂತ ಹೇಳ್ಬಿಡಿ. ಹೇಳಿ ಇದನ್ನೇ ಹೇಳಿ. ನಮಸ್ಕಾರ, ನಾವು ಶಿವಮೊಗ್ಗ ಸ್ನೇಕ್ ಕಿರಣ್. ಇವತ್ತು ಗಾಡಿ ಕಪ್ಪಲ್ಲಿ ನಾವು ಅವ್ರಿಗೆ ಹಿಡೀರಿ. ಹಾಂ ಹೇಳಿ 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 ತೋರಿಸ್ರಿ, ಅಲ್ಲಿ ಮಾತಾಡಿ ತೋರಿಸ್ರಿ. ಹಾವು ಗಾಡಿಯೊಳಗೆ ಸೇರ್ಕೊಂಡಿದೆ ಭಯದಿಂದ. ಹಾಗಾಗಿ ಹಿಡಿಯೋಂಥ ಅವಕಾಶ ನಮ್ಮ ಅವ್ರ ಹೆಸರೇನು ಮೆಕ್ಯಾನಿಕ್ ಪ್ರಕಾಶ್ ಅವರು ಅಣ್ಣವರು ಮತ್ತು ನಮ್ಮ ಗಾಡಿ ಕಪ್ಪದ ಒಂದು ಅಲ್ಲಿಂದ ಸ್ಕೂಟರ್ ಹಾಕು ಅವ್ರ ಬಗ್ಗೆ ಕರೀರಿ, ಫಸ್ಟ್ ತಡೀರಿ. ಬಾಯ್ಲಿ ಜಾಸ್ತಿಗೆ ಏನು ಮೆಲ್ಲಗೆ ಹಾಕಿ 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 ಉದ್ದದ ಹಾಕ ಟೀ ಬಾಕ್ಸ್ ಹಾಕೋಣ. ಕೈಯಲ್ಲೇ ಇದೆ, ಹಾಗೆ ಇಟ್ಕೊಳ್ಳಿ. ಇಲ್ಲ ಏರಾವಿದು. ಝೂಮ್ ಮಾಡಿ. ಈಗ ಏನಾಯ್ತು? ಫೋಟೋ ತೆಗೀರಪ್ಪ ಬೇಕಾರೆ. ಕೆರೆ ಆಗು. ಹಾಗೆ ಮೇಡಮ್ ಒಂದು ಅಡ್ರೆಸ್ ಹೇಳಿ, ನೀವು ಏನು ಮಾಡ್ತಾ ಇದ್ದೀರಾ, ಇದು ಎಲ್ಲಿ ನೋಡಿ ಹೇಳಿ. ಒಂದು ಗಾಡಿ ನಿಲ್ಲಿಸಿದಾಗ ಹೋಗಿ ಗಾಡಿಯಲ್ಲಿ ಸೇರ್ಕೊಂಡಿದ್ದು ಶಾಲೆ ಗಾರ್ಡ್ ಒಬ್ರು ಬಾಲಮಂದಿರ ಗಾರ್ಡ್ ನೋಡಿದ್ರಿಂದ ನನಗೆ ಗೊತ್ತಾಯ್ತು. ಬಹಳ ಪ್ರಯತ್ನ ಪಟ್ಟು ಯಾವುದೇ ರೀತಿಯಾಗಿ ಬರಲಿಲ್ಲ. ಕೊನೆಗೆ ಸ್ನೇಕ್ ಕಿರಣರಿಗೆ ಫೋನ್ ಮಾಡಿದ್ರು. ಮತ್ತು ಮೆಕ್ಯಾನಿಕ್ ಇಡೀ ಗಾಡಿ ಬಿಚ್ಚಿದ್ರಿಂದ ಅವರು ತುಂಬಾ ಸುಮಾರು ಸತತ ಹೋಗಿ ಒಂದೊಂದು ಗಂಟೆ ನಂತರ ಸಿಕ್ಕಿದೆ. ಹಾವನ್ನು ಹಿಡಿಯುವಂಥ ನಮ್ಮ ಗಾಡಿ ಕಪ್ಪದ ಮೆಕ್ಯಾನಿಕ್ ಆಗಿರ್ಬೋದು, ನಮ್ಮ ಗ್ರಾಮಸ್ಥರಾಗಿರ್ಬೋದು, ಅದಕ್ಕೂ ನಮ್ಮ ಸಂಜೆ ಮಾಸ್ಟರ್ ಆಗಿರ್ಬೋದು. ಇದು ಕೆರೆ ಹಾವು ರ್ಯಾಟ್ ಸ್ನೇಕ್ ಅಂತೇಳಿ ಗಾಡಿ ಕಪ್ಪ ಏರಿಯಾ ಸ್ಕೂಲಲ್ಲಿತ್ತು. ವಿಷರಹಿತ ಹಾವು. ಒಂದು